ಒಂದು ವರ್ಷದಿಂದ ಈ ಕೆರೆಯಲ್ಲಿ ಮೀನುಗಳು ಬಿಟ್ಟಿದ್ದೆ. ಸುಮಾರು 3,000 ಸಮಥಿಂಗ್ ಬಿಟ್ಟಿದ್ದೆ. ಕಟ್ಲು, ಗ್ರಾಸು, ಮತ್ತೊಂದು ರಾಣಿ ಮೀನು ಥರದ್ದು. ಬಲೆ ಹಾಕಿ ನೋಡೋಣ ಅಂತ ಇವತ್ತು. ನೀರು ಕಲರ್ ಅಂತೂ ಮಣ್ಣು ಕಲರ್ ಆಗಿಬಿಟ್ಟಿದೆ. ಮಣ್ಣೆಲ್ಲ ಎಬ್ಸ್ಬಿಟ್ಟಿದೆ ಮೀನುಗಳು. ಸೊ ಈ ಕಡೆ ನೋಡ್ಬೋದು, ಇದು ಸೊಳ್ಳೆ ಪರ್ದೆ ಯಾಕೆ ಹಾಕಿದ್ದೀನಿ ಅಂದರೆ ಮಳೆಗಾಲದಲ್ಲಿ ಮೀನುಗಳು ಆಚೆ ಹೋಗ್ಬಾರ್ದಂತ. ಸೊ ಇದೆಲ್ಲ ನಮ್ಮ ಹೊಲ ಗದ್ದೆ. ಸೊ ಹೀಗೆ ಮೀನು ಹೋಗ್ಬಾರ್ದಂತ ಇದು ಹಾಕಿರೋದು. ಸೊ ಈಗ ನೀರು ಇಷ್ಟು ಆವಿ ಆಗಿಬಿಟ್ಟಿದೆ, ಅಂದರೆ ಇಷ್ಟು ಒಣಗಿದೆ. ಒಂದು 2 ಆಳಾದರೂ ಆಳ ಐತಿ. ಹೆಂಗೋ ಜುಗಾಡು ಮಾಡಿ ಬಲೆ ಹಾಕೋಣ. ನೀರಲ್ಲಿ ಇಳಿಯೋದೇ ಹಾಕ್ತೀನಿ. ನೋಡೋಣ, ನೋಡ್ತಾ ಇರಿ ಯಾವ ಥರ ಹಾಕ್ತೀನಿ ಅಂತ. ಒಂದು 4 ಗುಟ್ಟ ತಗೊಂಬಂದೆ. ಕ್ರಾಸ್ ಆಗೋದು ಒಳ್ಳೇದು ಅನಿಸುತ್ತೆ. ಕ್ರಾಸ್ ಹಾಕಿದ್ರೆ ಚೆನ್ನಾಗಿರುತ್ತೆ. ಸಿಗೋಣ ಹಾಕಾದ್ಮೇಲೆ. ಗೈಸ್ ಹೀಗೆ ಬರ್ತಾ ಇದೆ ಗೈಸ್. ಆದರೆ ಅದು ಹೈಟ್ ಸ್ವಲ್ಪ ಕಡಿಮೆ ಆಯಿತು ಅಂತ ಅನಿಸ್ತಾ ಇದೆ ಬಲೆದು. ಹಿಂಗೆ ಒಂದು ಲೈನ್ ಬಂತು. ನೀರಲ್ಲಿ ಇಳಿಯೋದೇ ಹಾಕ್ತಾ ಇದ್ದೀನಿ, ಏನೋ ಸರ್ಕಸ್ ಮಾಡಿ. ಎಷ್ಟು ಮೀನು ಬೀಳುತ್ತೆ ಅದು ಏನೋ ಗೊತ್ತಿಲ್ಲ. ಬಲೆ ಸ್ವಲ್ಪ ಡೌಟ್ ಅನಿಸ್ತಾ ಇದೆ. ಬೇರೆ ಬಲೆ ತಗೊಂಡ್ಬರ್ಬೇಕಾಗಿತ್ತು. ನೋಡೋಣ, ಈ ಬಲೆಯಲ್ಲಿ ಟ್ರೈ ಮಾಡಿ ನೋಡೋಣ ಸಿಗುತ್ತೋ ಇಲ್ಲ ಅಂತ ನೋಡೋಣ. ಗೈಸ್ ಫೈನಲ್ ಆಗಿ ಬಲೆ ಹಾಕಿ ಮುಗೀತು. ನೋಡ್ಬೋದು ಅಲ್ಲಿ ಹೆಂಗೆ ಕಾಣ್ತಾ ಇದೆ ಅಂತ ನೋಡಿ. ಬಲೆ ಸ್ವಲ್ಪ ಹೈಟ್ ಕಡಿಮೆ ಆಯಿತು. ಮತ್ತು ಸಣ್ಣ ಮೀನಿನ ಬಲೆ ಇದಕ್ಕೆ ಬೀಳುತ್ತಾ ಇಲ್ಲ ಅಂತ ಗೊತ್ತಿಲ್ಲ. ಜಸ್ಟ್ ಚೆಕ್ ಮಾಡ್ತಾ ಇದ್ದೀನಿ ಮೀನುಗಳು ಎಷ್ಟು ದೊಡ್ಡ ಆಗಿದ್ದಾವೆ, ಹೆಂಗಿವೆ ಅಂತ ನೋಡೋಣ ಅಂತ ಚೆಕ್ ಮಾಡ್ತಾ ಇದ್ದೀವಿ. ತಾಗಿದ್ರು ಹೀಗೆ ಕೆರೆಯಲ್ಲಿ ಮತ್ತೆ ರಿಟರ್ನ್ ಬಿಡ್ತೀನಿ. ಮತ್ತೆ ಈ ವಿಡಿಯೋ ಇಲ್ಲಿಗೆ ಮುಗಿಸ್ಬೇಕು, ಯಾಕಂದ್ರೆ ಇನ್ಸ್ಟಾಗ್ರಾಮ್ ವಿಡಿಯೋ ಆಗಿದ್ರಿಂದ ಲೆಂತಿ ಆಗುತ್ತೆ. ಮೀನು ತೆಗಿಯೋ ವಿಡಿಯೋ ನೆಕ್ಸ್ಟ್ ಪಾರ್ಟ್ ಎಲ್ಲ ಹಾಕ್ತೀನಿ. ಪಾರ್ಟ್ 2 ವಿಡಿಯೋದಲ್ಲಿ ಮೀನು ತೆಗಿಯೋ ವಿಡಿಯೋ ಹಾಕ್ತೀನಿ. ಮೀನು ಸಿಗುತ್ತೋ ಇಲ್ಲ ಅಂತ. ಸಿಕ್ಕಿಲ್ಲ ಆದರೆ ಬಲೆ ಎಕ್ಸ್ಚೇಂಜ್ ಮಾಡ್ತೀನಿ, ಬೇರೆ ಬಲೆ ಹಾಕ್ತೀನಿ ದೊಡ್ಡ ಮೀನಿಂದು. ಅಂದರೆ ಸ್ವಲ್ಪ ಹೈಟ್ ಇರೋದು, 1 ಆಳ 1.5 ಆಳ ಹೈಟ್ ಇರುವಂಥ ಬಲೆ ಹಾಕ್ತೀನಿ. ಸೊ ನೋಡೋಣ, ಇದು ಸದ್ಯಕ್ಕೆ ಈ ಬಲೆ ಆಗಿಬಿಟ್ಟು ಚೆಕ್ ಮಾಡಿ ನೋಡೋಣ. ಓಕೆನಾ, ಸಿಗೋಣ ಮುಂದಿನ ವಿಡಿಯೋದಲ್ಲಿ.